ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ದಸರಾ ಹಬ್ಬದ ಎಂಟ್ರೆನ್ಸ್ ಇದು ಡೋರ್ ಬಾಗಲ ಬಂದ್ರೆ ಏನು ಹನುಮ ಭೀಮ ಮಧ್ವ ಅಂತ ಈ ಮೂರು ಮಗು ಆಗಿರಲಿಲ್ಲ. ಇಲ್ಲಿ ಬಂದು ಸಾತಿನಹಳ್ಳಿ ಬಂದು ಬೇಡ್ಕೊಂಡು ಅದೇನಿದೆ ಕಾಯಿ ಒಂದು ಏನಿದೆ ಮತ್ತೆ ಈಗಾಗಿದೆ ಮದುವೆ ಆಗಿ ಒಂದು 9 ವರ್ಷ ಆಗಿತ್ತು ಅವ್ರಿಗೆ, ಮಕ್ಕಳಾಗಿರ್ಲಿಲ್ಲ. ಇಲ್ಲಿ ಬಂದು ಸರ್ ಏನ್ ಕೊಡ್ತಾರೆ ಪ್ರಸಾದ? ಇದರಲ್ಲಿ ಕೊಡ್ತಾರೆ ಪ್ರಸಾದ ನೋಡಿ. ಇದು ಪುರಾತನ ಕಾಲದಿಂದ ನಡೆದು ಬಂದಿರತಕ್ಕಂಥ ಒಂದು ಸಂತಾನ ಫಲದ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಔರ್ನಿಡ್ಗ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದ್ರೆ ನಮ್ಮ ಎಲ್ಲ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ದಸರಾ ಹಬ್ಬದಂದು ಮಕ್ಕಳಾಗಿರುವ ತಾಯಂದಿರಿಗೆ ಇಲ್ಲಿ ಔಷಧಿಯನ್ನು ಕೊಡಲಾಗುತ್ತದೆ. ಡೇಟ್ ಯಾವಾಗಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೇಟ್ ನೋಡ್ಬೋದು ನೀವು. ಇದೇ ಡೇಟಿಗೆ ಔಷಧಿ ಕೊಡಲಾಗುತ್ತದೆ. ಎಲ್ಲರೂ ತಪ್ಪದೆ ಬನ್ನಿ. ಇಲ್ಲಿ ಸುಮಾರು ಜನರು ಬಂದಿದ್ದಾರೆ. ಅವರೆಲ್ಲರಿಗೂ ಮಕ್ಕಳಾಗಿದೆ. ಮಕ್ಕಳು ದೇವರಲ್ಲಿ ಬೀಳ್ಕೊಳ್ತಾರೆ, ಹರಕಿನ ಹೊತ್ತು ಅದನ್ನು ತೀರಿಸ್ತೇವೆ ಅಂತಂದು ಭಾಳ ಜನ ಬರ್ತಿದ್ದಾರೆ ಇಲ್ಲಿಗೆ. ನೀವು ಬನ್ನಿ, ನಿಮಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಲ್ಲರಿಗೂ ತಲುಪಿಸಿ. ನೀವು ಬನ್ನಿ, ನಿಮಗೆ ಗುಡಿ ಹೇಗಿದೆ ಅಂತ ತೋರಿಸ್ಕೊಳ್ತೇವೆ. ಆಮೇಲೆ ಒಳಗಡೆ ಹೋಗಿ ಅರ್ಚಕರ ಹತ್ರ ಮಾತಾಡೋಣ. ಅವ್ರು ಏನನ್ನೋದು ಎಲ್ಲ ವಿವರಿಸಿ ಹೇಳ್ತಾರೆ, ನಿಮಗೆ ಎಲ್ಲ ತಿಳಿಸಿ ಹೇಳ್ತಾರೆ. ಒಳಗಡೆ ಹೋಗೋಣ, ಸ್ವಲ್ಪ ಬನ್ನಿ, ಗುಡಿ ತೋರಿಸ್ಕೊಂಡು ಬರ್ತೀನಿ ನಿಮಗೆ. जय कपीस तिहु लोक उजागर, रामदूत अतुलित बल धामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी, कंचन बरन विराज सुबेसा, कानन कुंडल कुंचित केसा, हाथ वज्र ओ ध्वजा विराजे, कांधे मूंज जनेऊ साजे, शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर, राम काज करिबे को आतुर, प्रभु चरित्र सुनिबे को रसिया, राम लखन सीता बसिया, सूक्ष्म रूप धरि सियहि दिखावा, विकट रूप धरि लंक जरावा, भीम रूप धरि असुर सहारे, रामचंद्र के काज सवारे, लाए संजीवन लखन जियाए, श्री रघुबीर हर्षि उर लाए, रघुपति कीनी बहुत बड़ाई, तुम मम प्रिय भरत ही सम भाई, सहस बदन तुम रोजस गावे, अस कहि श्रीपति कंठ लगावे, सनकादिक ब्रह्मादि मुनीसा, नारद सारद सहित अहिसा, जम कुबेर दिखपाल जहाते, कभी को ಬನ್ನಿ. ಈಗ ಅರ್ಚಕರ ಹತ್ರ ಕೇಳೋಣ ನಾವು, ಹೇಗೆ ಏನು ಮಾಡ್ತಾ ಇದ್ದಾರೆ ಅಂತಂದು, ಯಾವಾಗ ಔಷಧಿ ಕೊಡ್ತಾರೆ, ಯಾವಾಗ ಹೆಂಗೆ ಕೊಡ್ತಾರೆ, ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಇಲ್ಲಿ, ಅವರೆಲ್ಲ ಹೇಳ್ತಾರೆ. ಬನ್ನಿ ಕೇಳೋಣ. ಈಗ ನಮ್ಮ ಹತ್ರ ಅರ್ಚಕರಿದ್ದಾರೆ. ಬನ್ನಿ, ಕ್ರಾಂತೇಶ, ಶಾಂತೇಶ, ಭ್ರಾಂತೇಶ, ಈ ದೇವರನ್ನು ಏಕೆ ನೋಡಬೇಕು, ಇವರ ಹೆಸರೇನು, ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಅರ್ಚಕರೇ, ಕ್ರಾಂತೇಶ, ಶಾಂತೇಶ, ಭ್ರಾಂತೇಶ ಅಂದ್ರೆ ಏನು? ಹನುಮ ಭೀಮ ಮಧ್ವ ಅಂತ ಈ ಮೂರು ದೇವ್ರಿ ನಮ್ಮ ಕರ್ನಾಟಕ ವಿಶ್ವಂಬರ ಕ್ಷೇತ್ರ ಒಳಗ
ಹನುಮ ಭೀಮ ಮಧ್ವ ಅಂತ ಈ 3 ದೇವರು. ಶಿಕಾರಿಪುರದ್ದು ಭ್ರಾಂತೇಶ ಅಂತ, ಅದು 12ನೇ ಶತಮಾನದ್ದು, ಅದು ವ್ಯಾಸರಾಯ ಗುರುಗಳ ಪ್ರತಿಷ್ಠಾಪನಾ. ಆ ದೇವರಿಗೆ ನರಸಿಂಹ ಸಲಿಗ್ರಾಮ ಅಮೃತೊಳಗಿದ್ದ ಭ್ರಾಂತೇಶ ಅಂತ ಉಚ್ರ ಅಂತ ನಾಮಕರಣ ಇದೆ. ಕದರಮಂಡಲಿಗೆ ಇದು ದ್ವಾಪರಯುಗದ್ದು, ಅದು ಜನ್ಮೇಜ ರಾಜ ಪ್ರತಿಷ್ಠಾಪನಾ. ಭೀಮನ ಅವತಾರ. ಆ 2 ಕಣ್ಣೊಳಗು ಸೂರ್ಯ ಸಲಿಗ್ರಾಮ ಅಂತ ಕಾಂತೇಶ ಅಂತ. ಇದು ಮೊದಲು ವಿಶ್ವಂಬರ ಗುಡಿ, ಮೊದಲು ಗಣಪತಿ ಗುಡಿ. ಇದು 16ನೇ ಶತಮಾನ ವ್ಯಾಸರಾಯರ ಗುರುಗಳು ಬ್ರಹ್ಮಣ್ಯ ತೀರ್ಥ ಪ್ರತಿಷ್ಠಾಪನ. ಮಧ್ವಾವತಾರ ಶಾಂತೇಶ. ಈ ದೇವರಿಗೆ ಸಾಲಿಗ್ರಾಮ ತಲೆ ಒಳಗಿರುವುದರಿಂದ ಶಾಂತೇಶ ಅಂತ. ಹನುಮ ಭೀಮ ಮಧ್ವ ಅಂತ ಈ 3 ದೇವ್ರನ್ನ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರಾಗ ಯಾವ ದರ್ಶನ ಮಾಡ್ತಾರ, ಒಂದು ಬದರಿಕಾಶಿ ಆದ ಸಂಕಲ್ಪ ಅಂತ ಬರ್ತಿದ್ವಿ. ಅರ್ಚಕರೇ, ಇಲ್ಲಿ ಮಕ್ಕಳಾಗದವರಿಗೆ ಪ್ರಸಾದ ಕೊಡ್ತಾರಂತಲ್ಲ, ಅದೇನು ಪ್ರಸಾದ? ಇದು ಸಾತಿನಹಳ್ಳಿಯಲ್ಲಿ ಪ್ರತಿ ವರ್ಷ 3 ಫಂಕ್ಷನ್ ಆಗ್ತದೆ. ಇದು ಏಪ್ರಿಲ್ ತಿಂಗಳ ಹನುಮ ಜಯಂತಿ ದಿವಸ ಇಲ್ಲಿ ಸ್ವಾಮಿಯ ರಥೋತ್ಸವ. ಡಿಸೆಂಬರ್ ತಿಂಗಳು ತ್ರಯೋದಶಿ ದಿವಸ ಈ ಶಾಂತೇಶನ ಮಹಾ ಕಾರ್ತಿಕೋತ್ಸವ. ಮತ್ತು ಅಕ್ಟೋಬರ್ ತಿಂಗಳು ವಿಜಯದಶಮಿ ಶ್ರವಣ ನಕ್ಷತ್ರ ದಿನ ಇಲ್ಲಿ ಮಕ್ಕಳ ಆಡಳಿತರಿಗೆ ಇಲ್ಲಿ ಶಾಂತೇಶನ ಆಶೀರ್ವಾದದಿಂದ ಬಾಳೆಹಣ್ಣೊಳಗ ಇಲ್ಲಿ ಪ್ರಸಾದ ಕೊಡ್ತೇವ್ರಿ. ಅದು ವರ್ಷಕ್ಕೊಂದ್ಸಲ, ಒಂದೇ ಸಲ ಕೊಡೋದು, ಮತ್ತೆ ವರ್ಷಕ್ಕೊಂದೇ ಸಲ. ವಿಜಯದಶಮಿ ಶ್ರವಣ ನಕ್ಷತ್ರದ ದಿವಸ ಶ್ರೀ ಶಾಂತೇಶನ ಆಶೀರ್ವಾದದಿಂದ ಮಕ್ಕಳ ಆಡಳಿತರಿಗೆ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ 12/10/2024 ಶನಿವಾರ ದಿವಸ ಇಲ್ಲಿ ಮಕ್ಕಳಾಗಿದ್ದರಿಗೆ ಸಂತಾನ ಪ್ರಸಾದವನ್ನು ಕೊಡ್ತಾರೆ. ಸೊ ತುಂಬಾ ಜನ ಮಕ್ಕಳಾಗಿದೆ ಇಲ್ಲಿ? ಸುಮಾರು ಜನ ಮಕ್ಕಳು ಇಲ್ಲಿ ಬಹಳ ದೂರದಿಂದ ಬರ್ತಾರೆ. ಬೆಳಗಾವಿ, ಹುಬ್ಳಿ, ಧಾರವಾಡ, ಶಿವಮೊಗ್ಗ ಸುಮಾರು ಜನ ಬರ್ತಾರೆ ಸುತ್ತಮುತ್ತಲಿಂದ. ಸುಮಾರು ಶನಿವಾರ ಏನೇ ಇಲ್ಲ ಅಂದ್ರೆ ವರ್ಷ 3-4 ಸಾವಿರ ಸಂತಾನ ಪ್ರಸವ ತಗೊಳಕ ಭಕ್ತಾದಿಗಳು ಬಹಳ ದೂರದಿಂದ ಬರ್ತಾರೆ. ಸರ್, ನಾವು ಕೇಳಿದ್ವಿ ತುಂಬಾ ಜನಕ್ಕೆ ಮಕ್ಕಳಾಗಿದೆ ಅಂತ, ಇಲ್ಲಿ ತುಂಬಾ ಪಬ್ಲಿಕ್ ಆಗಿದೆ ಇದು, ಅದಕ್ಕೆ ನಾವು ವಿಡಿಯೋ ಮಾಡೋಂತ ಬಂದಿದ್ವಿ. ವಿಡಿಯೋ ಮಾಡಿದ್ರೆ ತುಂಬಾ ಜನ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇದ್ವಿ. ಆಯ್ತು ಮಾಡ್ರಿ, ಎಲ್ಲ ಒಳ್ಳೇದಾಗತ್ತೆ. ಎಲ್ಲ ಪ್ರತಿ ದಿವಸನ ಈ 3 ದೇವ್ರ ದರ್ಶನ ಮಾಡ್ತಾರ. ಇಲ್ಲ ಶಾಂತೇಶ, ಕಾಂತೇಶ, ಭ್ರಾಂತೇಶ ಎಲ್ಲ ಭಕ್ತಾದಿಗಳಿಗೂ ಅವ್ರು ಏನೋ ಒಂದು ಹರಕೆ ಆಗ್ಲಿ ಏನೋ ಒಂದು ಮಾಡ್ಕೊಂಡ್ರು ಈ 3 ದೇವರು ಶಾಂತೇಶ, ಕಾಂತೇಶ, ಭ್ರಾಂತೇಶ ದೇವರು ಅವರ ಕೆಲಸವನ್ನ ಈಡೇರಿಸ್ತಾನ. ಹಿಂಗೆ ಪ್ರತಿದಿನಾನು ಈ 3 ದೇವ್ರ ದರ್ಶನಕ್ಕೆ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾರೆ. ಸರ್, ಈಗ ನಾವು ಬಂದ್ಬಿಟ್ರೆ ಈಗ ಮೂರನೇ ಹಬ್ಬಕ್ಕೆ ಒಂದ್ಸಲ ನೋಡ್ಬೇಕಾ? 3 ದೇವ್ರನ್ನು ಸೂರ್ಯ ಹುಟ್ಟಿ ಸೂರ್ಯ ಮಲಗುವಾಗ ಒಂದು ದರ್ಶನ ಮಾಡ್ಬೇಕು. ಒಂದು ಬದರಿಕಾಶಿ ಆದ ಸಂಕಲ್ಪ ಅಂತ ಬಂದಿದೆ. ಇದು ಸಂತಾನದ್ದು ಅಂದ್ರ ಈ ಮಕ್ಕಳು ಆಗಿದ್ದಾರೆ ಏನಿರ್ತಾರಲ್ಲ, ಎಲ್ಲಾ ಕಡೆಗೆ ದವಾಖಾನೆ ಅಲ್ಲೇ ಇಲ್ಲೇ ಆಸ್ಪತ್ರೆ ಎಲ್ಲ ಆಯುರ್ವೇದಿಕ್ ಎಲ್ಲ ಮುಖ್ಯನ ಆದ್ಮೇಲ ಇಲ್ಲೇ ಸಾತಿನಹಳ್ಳಿ ಅಂತ ಒಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಅಂತ ಒಂದು ಸುಕ್ಷೇತ್ರ ಸಣ್ಣ ಗ್ರಾಮ. ಇಲ್ಲಿ ಶಾಂತೇಶ ಉದ್ಭವ ಮೂರ್ತಿ. ಇಲ್ಲಿ ಹಿಂದೆ ಪುರಾತನ ಕಾಲದಿಂದನೂ ಈ ಬಾಳೆಹಣ್ಣೊಳಗ ಒಂದು ದೇವರ ಹೆಸರಿನ ಮೇಲೆ ಒಂದು ಪ್ರಸಾದ ಕೊಡ್ತೀವಿ. ಎಲ್ಲರಿಗೆ ಮಕ್ಕಳು ಆಗಿದಾವು. ಪ್ರತಿ ವರ್ಷನೂ ಕಂಟಿನ್ಯೂ ನಡೀತಾ ಇದೆ. ಚೆನ್ನಾಗಿದೆ. ಒಟ್ಟು ಎಲ್ಲರಿಗೆಲ್ಲ ಯಾರು ಮಕ್ಕಳಿಲ್ಲ, ಎಲ್ಲರಿಗೂ ಮಕ್ಕಳಾಗಿದೆ. ಎಲ್ಲರಿಗೆ ಮಕ್ಕಳಾಗಿದೆ. ಎಲ್ಲರಿಗೆ ಸಂತಾನ ಪ್ರಾಪ್ತಿ ಮಾಡಿದ್ದಾರೆ ಶಾಂತೇಶ. ಇಲ್ಲಿ ನೋಡಿ, ಈಗ ಅರ್ಚಕರು ಹೇಳಿದಾಗೆ ಒಳಗಡೆ ಹೋಗಿದ್ದು ಅರ್ಚಕರು ಏನು ಹೇಳಿದ್ರು, ಸಂತಾನ ಪ್ರಾಪ್ತಿ ಆಗಿದೆ. ಇಲ್ಲಿ ತುಂಬಾ ಜನರಿಗೆ ಸಂತಾನ ಪ್ರಾಪ್ತಿ ಆಗಿದೆ. ಯಾರು ನಂಬಿಕೆ ಇಡಿ, ಆಂಜನೇಯ ಸ್ವಾಮಿ ಒಳ್ಳೇದು ಮಾಡ್ತಾನೆ. ಬನ್ನಿ, ಈಗ ಹೊರಗಡೆ ನಾನು ಬೆಳಗ್ಗೆ ಇಲ್ಲಿ ಬಂದಾಗ ಒಬ್ಬರು ಯಾರೋ ಅರ್ಚನೆ ಅಂತ ಕೇಳ್ತಾ ಇದ್ರು, ಅರ್ಚನೆ ಹರಿಕೆ ಅಂತ ಕೇಳ್ತಾ ಇದ್ರು. ಅದೇನು ಅರ್ಚನೆ ಹರಿಕೆ ಅಂತ ನಾ ಏನು ಅಂತ ಕೇಳಿದಾಗ ಅವರು ಹಿಂಗಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ನಮಸ್ತೆ, ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಶಿಳಗೊಪ್ಪ ಅಂತ ಊರು. ಶಿಳಗೊಪ್ಪ ಪಕ್ಕದಲ್ಲಿ ತಡಗಣಿ ಅಂತ ಊರು. ನಂದು ಮ್ಯಾರೇಜ್ ಆಗಿ 3 ವರ್ಷ ಆಗಿದ್ದು, ಅಂದರೆ ಮಗು ಆಗಿರಲಿಲ್ಲ. ಇಲ್ಲಿ ಬಂದು ಸಾತಿನಹಳ್ಳಿಯಲ್ಲಿ ಬಂದು ಬೇಡ್ಕೊಂಡು ಅದೇನಿದೆ ಕಾಯಿ ಒಂದು ಹುಡುಕಿ ಹಾಕ್ತಾರೆ, ಹಾಕ್ಸ್ಕೊಂಡು ಪ್ರಸಾದ ಕೊಟ್ಟಿದ್ದೆ. ತೊಗೊಂಡು ಹೋಗಿ 1 ವರ್ಷ ಪೂಜೆ ಮಾಡಿದ್ವಿ. 1 ವರ್ಷದಲ್ಲೇ ಕನ್ಫರ್ಮ್ ಆಗಿ ನನಗೆ ಗಂಡು ಮಗು ಆಗಿದೆ. ಇವಾಗ ಗಂಡು ಮಗು ನೆಕ್ಸ್ಟ್ ನವೆಂಬರ್ 24 ಬಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ ಅವನಿಗೆ. ಅದೇನಿದೆ ಇದೇ ತಿಂಗಳು 12/10/2024 ಪೂಜೆ ಇದೆ ಇಲ್ಲಿ. ಅವತ್ತು ಬಂದು ನಾನೊಂದು ತುಲಾಭಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದೆ. ಅದೇ ಥರನೇ ಈ ಸೈ ಬಂದು ತುಲಾಭಾರ ಏನಿದೆ ಕೊಟ್ಟು ದೇವಸ್ಥಾನಕ್ಕೆ ಏನೋ ಅರ್ಪಣೆ ಮಾಡೋದು ಮಾಡಿ ಹೋಗ್ತೀನಿ. ಇಲ್ಲಿ ಚೆನ್ನಾಗಿದೆ. ನಾನು ಅದೇ ಎಲ್ಲ ಕಡೆ ಸುತ್ತಾಡಿದ್ವಿ, ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದಿದ್ವಿ. ಬಟ್ ನಮ್ಮ ರಿಲೇಷನ್ ಇಲ್ಲೇ ಬ್ಯಾಡಿಗೆಲ್ಲಿದ್ದಾರೆ. ಅವ್ರು ಹೇಳಿದ್ರು ಒಂದ್ಸರಿ ಬಂದು ಸಾತಿನಹಳ್ಳಿ ಭೇಟಿಯಾಗಿ ಹೋಗಿ, ನೀವು ಅದೊಂದು ಕಾಯಿ ಕೊಡ್ತಾರೆ, ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದೇ ಥರನೇ ಬಂದು ಮಾಡ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ರೆಸ್ಟ್ ಇತ್ತು, ಅವತ್ತು ಬಂದು ಮಾಡ್ಕೊಂಡು ಹೋದಿವಿ. ಒಳ್ಳೇದಾಗಿದೆ. ಈಗ ಗಂಡು ಮಗುವಾಗಿದೆ. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರೆ ಮೊದಲು? ಇಲ್ಲ, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಇದೇ ಫಸ್ಟ್. ಇಲ್ಲಿ ನಾವು ನಮ್ಮ ರಿಲೇಷನ್ ಹೇಳಿದ್ಮೇಲೆ ಬಂದು ಮಾಡ್ಕೊಂಡು ಹೋಗಿದ್ವಿ. ಭಾಳ ಸಕ್ಸಸ್ ಆಗಿದೆ. ಇದೇ ಗಂಡು ಮಗು ಆಗಿದೆ. ಈಗ ಚಿರಂತ್ ಅಂತ ಹೇಳಿ ಹೆಸರಿಟ್ಟಿದ್ದೀನಿ. ಚೆನ್ನಾಗಿದೆ. ನಾವು ವಿಡಿಯೋ ಇರೋದು ನಾವು ಬಹಳ ಜನಕ್ಕೆ ಆಗಿದೆ. ಯಾಕಂದ್ರೆ ವಿಡಿಯೋ ಮಾಡೋದು ಅಂದ್ರೆ ಸ್ವಲ್ಪ ಇನ್ನೊಂದು ಜನಕ್ಕೆ ಹೆಲ್ಪ್ ಆಗಲಿ ಅಂತ. ನಾವು ಅದೇ ಹೇಳ್ತೀವಿ. ನಾನು ಪ್ರೊಫೆಷನಲ್, ನಾನು ಡ್ರೈವರ್. ಹಿಂಗೆ ಯಾರೋ ಬಂದಾಗ ಹೇಳ್ತಿದ್ರು, ಬಟ್ ನಾವು ಇದಿರ್ಲಿಲ್ಲ. ಆಗ ನಮ್ಮ ರಿಲೇಷನ್ ಭಾಳ ಫೋರ್ಸ್ ಮಾಡಿ ಹೇಳಿದ್ಮೇಲೆ ಬಂದು ಮಾಡ್ಕೊಂಡು ಹೋಗಿದ್ವಿ. ಇವಾಗ ಗಂಡು ಮಗು ಆಗಿದೆ. ಒಳ್ಳೇದಿದೆ. ಸಾತಿನಹಳ್ಳಿ ಒಳ್ಳೇದಿದೆ, ಸತ್ಯವಾಗ್ಲು
ನೀವು ಏನ್ ಹೇಳ್ತಾ ಇದ್ದೀರಾ ನೀವು ಈ ನೋಡಿ ವಿಡಿಯೋ ನೋಡೋರಿಗೆ? ಅದೇ ಬರ್ರಿ, ಯಾರ ಹತ್ರ ಇದ್ರೆ ಬಂದು ಮಾಡ್ಕೊಂಡು ಹೋಗ್ರಿ. 3 ವರ್ಷ 4 ವರ್ಷ 5 ವರ್ಷ ಆಗ್ಲಿದ್ದವ್ರು ಬಂದು ಸಹ ನೀವು ಪ್ರಸವ ಮಾಡ್ಕೊಂಡು ಹೋದ್ರೆ ಬಹಳ ಒಳ್ಳೇದಾಗುತ್ತೆ. ಒಳ್ಳೇದಾಗಿದೆ. ಆಮೇಲೆ ಆಂಜನೇಯ ಮೇಲೆ ಭಕ್ತಿ ಇಡಿ, ಖಂಡಿತ ಹಾಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಿಗೋಣ ಸರ್. ತುಲಾಭಾರ ಮಾಡ್ತಿರಲ್ಲ, ಇದಕ್ಕೆ ತುಲಾಭಾರ ಮಾಡ್ತಾ ಇದ್ದೀರಾ? ನಮ್ಮ ಅಕ್ಕರಿಗೆ ಮಕ್ಕಳಾಗಿರ್ಲಿಲ್ಲ, ಅದ್ರ ಸಂಬಂಧ ತುಲಾಭಾರ ಇಟ್ಟಿದ್ವಿ. ಏನಿದೆ ಮತ್ತೆ ಈಗಾಗಿದೆ? ಮದುವೆ ಆಗಿ ಒಂದು 9 ವರ್ಷ ಆಗಿತ್ತು ಅವ್ರಿಗೆ, ಮಕ್ಕಳಾಗಿರ್ಲಿಲ್ಲ. ಇಲ್ಲಿ ಬಂದು ನಮ್ಮ ಬೀರೊಬ್ಬರ ಪ್ರಸಾದ ಕೊಡ್ತಾರ, ತಗೊಂಡು ಹೋಗಿ ಮಕ್ಕಳಾಕ ಅಂತ ಹೇಳಿದ್ರು. ಹಂಗಾಗಿ ಮತ್ತೆ ಬಂದು ಪ್ರಸಾದ ತಗೊಂಡು ಹೋಗಿ ಆದ್ಮ್ಯಾಗಿಂತ ಒಂದ್ 3 ವರ್ಷಕ್ಕೆ ಮಗು ಆಯ್ತು. ಮಗು ಆದ್ಮ್ಯಾಗ ತುಲಾಭಾರ ಕೊಡ್ತಾನೆ ಅಂದಿದ್ದು, ಹಂಗಾಗಿ ಕೊಡಕಂತ ಮೊದಲು ಕೊಟ್ಟಿದ್ರ ನೀವು? ಮೊದ್ಲು ಎಲ್ಲಿ ಇಲ್ಲ, ಮೊದಲೇ ದೇವರಲ್ಲಿ ಕೆಲ್ಸಿದಿಲ್ಲ, ಎಲ್ಲಿ ಕೆಲ್ಸಿದಿಲ್ಲ? ಯಾವ ದೇವ್ರಿಗೆ ಹೋಗಿರ್ಲಿಲ್ಲ. ದವಾಖಾನೆ ಎಷ್ಟ ತೋರಿಸಿದ್ವಿ ನಾವು. ಇಲ್ಲಿ ಬಂದ್ಮೇಲೆ ಹೆಂಗಿದೆ ನಿಮಗೆ? ಒಳ್ಳೇದಾಗಿದೆ. ನಾವು ಪ್ರತಿ ವರ್ಷನೂ ಬರ್ತಾ ಇರ್ತೇವೆ, ಇಲ್ಲೇ ಹತ್ರ ಆಗಿರೋದ್ರಿಂದ ಬಂದು ಹೋಗ್ತಾ ಇರ್ತೇವೆ. ಇಲ್ಲಿ ನೋಡಿ, ನಾವು ಈಗ ಇಬ್ಬರನ್ನ ಕೇಳ್ಬಿಟ್ಟಿದೀವಿ. ಅವರಿಗೆ 3 ವರ್ಷದಿಂದ ಮಕ್ಕಳಾಗಿದ್ದಿಲ್ಲಂತೆ, ಇನ್ನೊಬ್ಬರಿಗೆ 9 ವರ್ಷದಿಂದ ಮಕ್ಕಳಾಗಿಲ್ಲಂತೆ. ಅವರಿಗೆ ಈಗ ಮಕ್ಕಳಾಗಿದೆ. ನಿಮಗೂ ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ಬನ್ನಿ. ಆಂಜನೇಯ ಸ್ವಾಮಿ ಕೃಪೆಯಿಂದ ನಿಮಗೂ ಸಂತಾನ ಪ್ರಾಪ್ತಿ ಆಗ್ಬೋದು. ಬನ್ನಿ. ಇಲ್ಲಿ ಜಿಲ್ಲಾ ಹಾವೇರಿ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡಲಾಗುತ್ತದೆ. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಹರಿಕೆಯನ್ನ ತೀರಿಸ್ತಾರೆ ಅಂತ. ಇವರಿಗೆ ಸುಮಾರು ಒಂದು 9 ವರ್ಷದಿಂದ ಸಂತಾನ ಪ್ರಾಪ್ತಿ ಆಗಿದ್ದಿಲ್ಲಂತೆ. ಅದಕ್ಕೆ ಇವಾಗ 3 ವರ್ಷಗಳ ನಂತರ ಸಂತಾನ ಪ್ರಾಪ್ತಿ ಆಯ್ತಂತೆ. ಅದಕ್ಕಾಗಿ ಹರಕೆಯನ್ನ ತೀರಿಸಲಿಕ್ಕೆ ತುಲಾಭಾರನ್ನ ಕೊಡ್ತಾ ಇದ್ದಾರೆ. ಇವರೇ ಅಂತೆಲ್ಲ ತುಂಬಾ ಜನ ಬರ್ತಾ ಇದ್ದಾರೆ ಸಂತಾನ ಪ್ರಾಪ್ತಿ ಆಗಿದವರು. ನೀವು ಬನ್ನಿ, ತಗೊಳ್ಳಿ, ನಿಮಗೂ ಖಂಡಿತ ಸಂತಾನ ಪ್ರಾಪ್ತಿ ಆಗುತ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ಕಳೆದ ವರ್ಷದ ವಿಡಿಯೋ ಈಗ ಇದರ ಮುಂದೆ ಬರುತ್ತದೆ. ಇಲ್ಲಿ ನೋಡ್ಬೋದು, ಇವಾಗ ಬರ್ತೀನಿ ನೋಡಿ, ಇದು ಕಳೆದ ವರ್ಷದ ವಿಡಿಯೋ ನೋಡಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ವಿ. ಇವಾಗ ನೀವು ಹೆಚ್ಚಿನ ಮಾಹಿತಿಗಾಗಿ ಸನದ ಒಬ್ರು ಕಾರ್ಯಕರ್ತ ಇದ್ದಾರೆ, ಅವ್ರನ್ನ ಹೋಗಿ ಕೇಳೋಣ, ಅವ್ರು ಏನಂತಾರೆ ಅಂತ ಕೇಳೋಣ. ಅವ್ರ ಹೆಸರು ದೇವಣ್ಣ ಅಂತ. ಬನ್ನಿ ಕೇಳೋಣ ಏನಂತಾರೆ ಅಂತ. ಸರ್, ಇಲ್ಲಿ ಮಕ್ಕಳಾಗಿದ್ರು ಮಹಿಳೆಯರಿಗೆ ಪ್ರಸಾದ ಕೊಡ್ತಾರಂತ, ಹೌದಾ? ಹೌದು ಸರ್, ಏನ್ ಕೊಡ್ತಾರೆ ಪ್ರಸಾದ? ಇದರಲ್ಲಿ ಕೊಡ್ತಾರೆ ಪ್ರಸಾದ ನೋಡಿ. ಇದು ಪುರಾತನ ಕಾಲದಿಂದ ನಡೆದು ಬಂದಿರತಕ್ಕಂಥ ಒಂದು ಸಂತಾನ ಫಲದ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ವರ್ಷದಲ್ಲಿ ಒಂದೇ ದಿನ ಮಾತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಮಹಾನವಮಿಯ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರ ಎಂದು ಬರುತ್ತೆ, ಅವತ್ತು ಒಂದೇ ದಿನ ಮಾತ್ರ ಈ ಮಕ್ಕಳ ಫಲಕ್ಕಾಗಿ ಸಂತಾನ ಫಲಕ್ಕೆ ಪ್ರಸಾದವನ್ನು ಕೊಡ್ತಾರೆ. ಸರ್, ಕಳೆದ ಇಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಲ್ಲ, ಜನರ ಅನಿಸಿಕೆ ಏನಿದ್ರ ಬಗ್ಗೆ? ನೋಡಿ ಸರ್, ಇಲ್ಲಿ ಭಕ್ತರ ಅನಿಸಿಕೆಯನ್ನು ಹೇಳ್ಬೇಕಂದ್ರೆ, ಅವರು ಶ್ರದ್ಧಾ ಭಕ್ತಿಯಿಂದ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಈ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಅವರಿಗೆ ಖಂಡಿತ ಫಲ ದೊರೀತೈತಿ ಅಂತ ಹೇಳಿ ಅವರು ಭಕ್ತರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿಗೆ ಸುಮಾರಷ್ಟು ಮಹಿಳೆಯರು ಬಂದು ಪ್ರಸಾದವನ್ನು ತಗೊಂತಾರೆ. ಸರ್ವ ಧರ್ಮದ ತಾಯಂದರು ಪ್ರಸಾದವನ್ನು ತಗೊಂತಾರ. ಅದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ಸಮೇತ ಆಸ್ಪತ್ರೆಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಾವು 100ಕ್ಕೆ 100 ಯಾವ ಹೋಗಂಗಿಲ್ಲ. ಒಂದು 70% 70ರಷ್ಟು ಸಕ್ಸಸ್ ಆಗತಿ ಅಂತ ನಮಗಿಲ್ಲಿ ಅವರು ಬಂದು ಭಕ್ತರು ಬಂದು ಇಲ್ಲಿ ತುಲಾಭಾರಗಳನ್ನ ದೇವಸ್ಥಾನಕ್ಕೆ ದೇಣಿಗೆ ಹರಕೆ ಕಾಣಿಕೆಗಳನ್ನು ಕೊಟ್ಟು ಹೋಗಾರಲ್ಲ, ಅದರ ಮೇಲೆ ಒಂದು 70% ಆಗೈತಿ. ಹೌದು ಸರ್, ನಾವು ತುಂಬಾ ಕೇಳಿದೀವಿ, ಇಲ್ಲಿ ಹೇಳ್ತಿದ್ದಾರೆ ಸಾಧನಹಳ್ಳಿ ಚೆನ್ನಾಗುತ್ತೆ ಅಂತ. ಆ ವಿಚಾರದಿಂದ ನಾವು ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದು. ಒಳ್ಳೇದಾಯ್ತು. ಈ ವರ್ಷವೂ ಸಹಿತ ಈ ಒಂದು ಮಹಾನವಮಿಯ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರ 12/10/2024 ಶನಿವಾರ ದಿನ ಬಂದಿದೆ. ಅಂತಹ ಯಾರಿಗೆ ಸಂತಾನ ಆಗಿಲ್ಲ ಅಂತಹ ಮಹಿಳೆಯರು ಅಂದಿನ ದಿವಸ ಪಾಲ್ಗೊಂಡು
ಆ ಸ್ವಾಮಿಯ ಸನ್ನಿಧಿಯಲ್ಲಿ ಕೊಡ್ತಕ್ಕಂತಹ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಆತನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಒಂದು ಆಶೀರ್ವಾದ ಕಾಯನ್ನ ಉಡಿ ತುಂಬ್ತಾರೆ. ಆ ಕಾಯನ್ನು ತಗೊಂಡೋಗಿ ತಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ದಿನನಿತ್ಯ ಅದನ್ನ ಪೂಜೆಯನ್ನ ಮಾಡುವುದರಿಂದ ಆ ಫಲವನ್ನ ತಾವುಗಳು ಪಡ್ಕೊಳ್ಬಹುದು ಅಂತ ಹೇಳಿ ಹೇಳ್ಬೋದು. ಧನ್ಯವಾದ ಸರ್, ಇದು ಮಾಹಿತಿ ಕೊಟ್ಟಿದ್ದಕ್ಕೆ. ಓಕೆ, ಧನ್ಯವಾದ.